ಹೋಟೆಲ್ ಅಲ್ಲಿ ಪ್ಲೇಟ್ ಕ್ಲೀನ್ ಮಾಡ್ತಿದ್ದ ಈ ಕರ್ನಾಟಕದ ಹುಡುಗ ಹೇಗೆ 300 ಕೋಟಿ ಟರ್ನ್ ಓವರ್ ಐಸ್ ಕ್ರೀಮ್ ಎಂಪೈರ್ ನ ಬಿಲ್ಡ್ ಮಾಡ್ತಾನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿಯಲ್ಲಿ ರಘುನಂದನ್ ಶ್ರೀನಿವಾಸ್ ಕಾಮತ್ ಹುಟ್ಟುತ್ತಾರೆ. ಅವರ ತಂದೆ ಒಬ್ಬ ಚಿಕ್ಕ ಹಣ್ಣಿನ ವ್ಯಾಪಾರಿ. ರಘುನಂದನ್ ಅಲ್ಲಿ ತನ್ನ ತಂದೆಗೆ ಹೆಲ್ಪ್ ಮಾಡ್ತಾನೆ ಹೇಗೆ ಪರ್ಫೆಕ್ಟ್ ಮ್ಯಾಂಗೋಸ್ ನ ಪಿಕ್ ಮಾಡೋದು, ಸ್ಮೆಲ್ ಮತ್ತೆ ಟಚ್ ಮಾಡಿನ ಹಣ್ಣಿನ ಕ್ವಾಲಿಟಿ ನೋಡೋದನ್ನ ಕಲಿತಾರೆ. ಸ್ಕೂಲ್ ಇಂದ ಡ್ರಾಪ್ ಔಟ್ ಆದ ನಂತರ ಕೆಲಸ ಹುಡ್ಕೊಂಡು ಮುಂಬೈಗೆ ಹೋಗ್ತಾರೆ. ಅಲ್ಲಿ ಅವರು ದೂರದ ರಿಲೇಟಿವ್ಸ್ ನ ಹೋಟೆಲ್ ಅಲ್ಲಿ ಟೇಬಲ್ ಕ್ಲೀನಿಂಗ್ ಮತ್ತೆ ಸಪ್ಲೈ ಕೆಲಸಕ್ಕೆ ಸೇರ್ತಾರೆ. ಅಲ್ಲಿ ಕೆಲಸ ಮಾಡ್ತಾನೆ ಅವರು ಒಂದು ವಿಷಯನ ನೋಟಿಸ್ ಮಾಡ್ತಾರೆ. ಪೀಪಲ್ ಲವ್ ಐಸ್ ಕ್ರೀಮ್ಸ್. ಆದ್ರೆ ಆ ಐಸ್ ಕ್ರೀಮ್ ಅಲ್ಲಿ ಆರ್ಟಿಫಿಷಿಯಲ್ ಫ್ಲೇವರ್, ಆರ್ಟಿಫಿಷಿಯಲ್ ಕಲರ್ ಮತ್ತೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ಅದರ ನೋಡಿದ ರಘುನಂದನ್ ಆಲೋಚನೆ ಮಾಡ್ತಾರೆ, ಇಂಡಿಯಾದಲ್ಲಿ ಒಳ್ಳೆ ಫ್ರೂಟ್ ಸಿಗುವಾಗ ಯಾಕೆ ಜನ ಫೇಕ್ ಫ್ರೂಟ್ ಐಸ್ ಕ್ರೀಮ್ ನ ಇಷ್ಟಪಟ್ಟು ತಿಂತಾರೆ. ಈ ಕ್ಯೂರಿಯಾಸಿಟಿ ಇಂದ ಅವರಿಗೆ ಒಂದು ಬಿಸ್ನೆಸ್ ಐಡಿಯಾ ಹುಟ್ಟುತ್ತೆ. 1984 ಅಲ್ಲಿ ರಘುನಂದನ್ ತನ್ನ ಲೈಫ್ ನ ಒಂದು ರಿಸ್ಕಿಯಸ್ಟ್ ಡಿಸಿಷನ್ ತಗೊಳ್ತಾರೆ. ತನ್ನ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಹತ್ರ 3.5 ಲಕ್ಷ ಸಾಲ ತಗೊಂಡು ಮುಂಬೈನ ಜೂಹು ಬೀಚ್ ಅಲ್ಲಿ 200 ಸ್ಕ್ವೇರ್ ಫೀಟ್ ನ ಒಂದು ಶಾಪ್ ನ ಓಪನ್ ಮಾಡ್ತಾರೆ. ಆ ಶಾಪ್ ಗೆ ನ್ಯಾಚುರಲ್ಸ್ ಅಂತ ಹೆಸರಿಡ್ತಾರೆ. ಮುಂಬೈನ ಫೇಮಸ್ ಡಿಶ್ ಪಾವ್ ಭಾಜಿನ ಮೇನ್ ಡಿಶ್ ಆಗಿ ಇಟ್ಕೊಂಡು ಸೈಡ್ ಅಲ್ಲಿ ಕೆಲವೇ ಫ್ಲೇವರ್ ನ ಹ್ಯಾಂಡ್ ಮೇಡ್ ಐಸ್ ಕ್ರೀಮ್ ಕಾರ್ನರ್ ನ ಇಡ್ತಾರೆ. ಆದ್ರೆ ಈ ಐಸ್ ಕ್ರೀಮ್ ತುಂಬಾನೇ ಡಿಫ್ರೆಂಟ್. ಕೇವಲ ಮಿಲ್ಕ್, ಶುಗರ್ ಮತ್ತೆ ರಿಯಲ್ ಫ್ರೂಟ್ಸ್ ಇಂದ ಮಾಡಿರ್ತಾರೆ. ನೋ ಕೆಮಿಕಲ್, ನೋ ಶಾರ್ಟ್ ಕಟ್. ಸ್ವಲ್ಪ ಟೈಮ್ ನ ನಂತರ ಜನ ಪಾವ್ ಭಾಜಿನ ಬಿಟ್ಟು ಈ ಐಸ್ ಕ್ರೀಮ್ ನ ಹುಡ್ಕೊಂಡು ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫ್ಲೇವರ್ ಲೈಕ್ ಸೀತಾಫಲ್, ಟೆಂಡರ್ ಕೊಕೊನಟ್, ಜಾಕ್ ಫ್ರೂಟ್. ಆ ಟೈಮ್ ಅಲ್ಲಿ ಇದು ಯುನಿಕ್ ಫ್ಲೇವರ್. ಬಿಗ್ ಬ್ರಾಂಡ್ಸ್ ಈ ತರದ ಫ್ಲೇವರ್ ಬಗ್ಗೆ ಆಲೋಚನೆ ಕೂಡ ಮಾಡಿರ್ಲಿಲ್ಲ. ಜನ ಈ ಐಸ್ ಕ್ರೀಮ್ ನ ತುಂಬಾನೇ ಇಷ್ಟ ಪಡ್ತಾರೆ. ಜನರ ಕ್ಯೂ ಸ್ಟಾರ್ಟ್ ಆಗುತ್ತೆ. ಬಾಲಿವುಡ್ ಸೆಲೆಬ್ರಿಟೀಸ್ ಲೈಕ್ ಅಮಿತಾಬ್ ಬಚ್ಚನ್, ಹೇಮಾ ಮಾಲಿನಿ, ಅಮೀರ್ ಖಾನ್, ಸಲ್ಮಾನ್ ಖಾನ್ ಈ ಐಸ್ ಕ್ರೀಮ್ ನ ಹುಡ್ಕೊಂಡು ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಈ ಶಾಪ್ ಗೆ ಫ್ರೀ ಪ್ರಮೋಷನ್ ಆಗುತ್ತೆ. ಆದ್ರೆ 1990s ನ ಲಿಬರಲೈಸೇಷನ್ ನಂತರ ಅಮೂಲ್, ಕ್ವಾಲಿಟಿ ವಾಲ್ಸ್ ಮತ್ತೆ ಅಮೆರಿಕನ್ ಫೇಮಸ್ ಬ್ರಾಂಡ್ ಬಾಸ್ಕಿನ್ ರಾಬಿನ್ಸ್ ನಂತಹ ಫಾರಿನ್ ಕ್ಯಾಪಿಟಲ್, ಮ್ಯಾಸಿವ್ ಫ್ಯಾಕ್ಟರೀಸ್, ಹ್ಯೂಜ್ ಸಪ್ಲೈ ಚೈನ್ ಇದ್ರು ಈ ಸ್ಮಾಲ್ ಬ್ರಾಂಡ್ ಕಾಂಪೀಟ್ ಮಾಡಬೇಕಾಗುತ್ತೆ. ಆದ್ರೆ ರಘುನಂದನ್ ಫೋಕಸ್ಡ್ ಆನ್ ಒನ್ ಥಿಂಗ್, ನ್ಯಾಚುರಲ್ ಟೇಸ್ಟ್. ಆ ಡಿಸಿಷನ್ ಚೇಂಜ್ ಎವ್ರಿಥಿಂಗ್. ಬಾಕಿ ಬ್ರಾಂಡ್ಸ್ ವೆಜಿಟೇಬಲ್ ವೈಲ್ ನ ಯೂಸ್ ಮಾಡಿದ್ರೆ ಇವರು ಪ್ಯೂರ್ ಮಿಲ್ಕ್ ನ ಯೂಸ್ ಮಾಡ್ತಾರೆ. ಕಸ್ಟಮರ್ ಕುಡ್ ಫೀಲ್ ದ ಡಿಫರೆನ್ಸ್. ಪಾರ್ಲರ್ ಹೊರಗಿನ ಜನರ ಲೈನ್ ಇನ್ನು ಜಾಸ್ತಿ ಆಗುತ್ತೆ. ಆಗಿನ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಸ್ಟಾರ್ ವಿ ರಿಚರ್ಡ್ ಗೆ ಈ ಐಸ್ ಕ್ರೀಮ್ ಎಷ್ಟು ಇಷ್ಟ ಆಗುತ್ತಂದ್ರೆ ಅವರು ₹1 ಕೂಡ ಚಾರ್ಜ್ ಮಾಡದೆ ಫ್ರೀ ಅಲ್ಲಿ ಪ್ರಮೋಷನ್ ಮಾಡ್ತಾರೆ. ಈ ಬ್ರಾಂಡ್ ಸ್ಲೋಲಿ ಎಕ್ಸ್ಪಾಂಡ್ ಆಗುತ್ತೆ ಸಿಟಿ ಬೈ ಸಿಟಿ. ಸ್ಟಿಲ್ ಟ್ರೆಡಿಷನಲ್ ವೇ ಅಲ್ಲಿ ಐಸ್ ಕ್ರೀಮ್ ನ ಮಾಡ್ತಿದ್ದಾರೆ. ನೋ ಫ್ಯಾನ್ಸಿ ಅಡ್ವರ್ಟೈಸಿಂಗ್, ಲೆಸ್ ದನ್ 1% ಆಫ್ ರೆವೆನ್ಯೂ ಸ್ಪೆಂಟ್ ಆನ್ ಮಾರ್ಕೆಟಿಂಗ್. ಸ್ಟಿಲ್ ಓನ್ಲಿ 3 ಇಂಗ್ರೀಡಿಯೆಂಟ್ಸ್, ಮಿಲ್ಕ್, ಶುಗರ್ ಅಂಡ್ ರಿಯಲ್ ಫ್ರೂಟ್. 200 ಸ್ಕ್ವೇರ್ ಫೀಟ್ ಸ್ಮಾಲ್ ಶಾಪ್ ಇಂದ 170+ ಔಟ್ಲೆಟ್ಸ್ ಇನ್ ಆಲ್ ಓವರ್ ಇಂಡಿಯಾ. 300 crores ಆನ್ಯುವಲ್ ಟರ್ನ್ ಓವರ್. ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಸರ್ವೆ ಅಲ್ಲಿ ರ್ಯಾಂಕ್ಸ್ ಇಂಡಿಯಾಸ್ ಮೋಸ್ಟ್ ಲವ್ಡ್ ಬ್ರಾಂಡ್. ದಿಸ್ ಇಸ್ ದ ಜರ್ನಿ ಆಫ್ ರಘುನಂದನ್ ಶ್ರೀನಿವಾಸ್ ಕಾಮತ್. ಮುಲ್ಕಿಯ ಚಿಕ್ಕ ಫ್ರೂಟ್ ಮಾರ್ಕೆಟ್ ಇಂದ ಇಂಡಿಯಾಸ್ ನ್ಯಾಚುರಲ್ ಐಸ್ ಕ್ರೀಮ್ ಕಿಂಗ್ ತನಕ.